ನಮಸ್ಕಾರ. ದೊಡ್ಡ ಮಂದಿಗೆ ವಿಶೇಷ ಏನಪ್ಪ ಅಂತಂದ್ರೆ ಒನ್ T20 ನಮ್ಮ ಇಂಡಿಯಾ ಮತ್ತು ಇಂಗ್ಲೆಂಡ್ದವ್ರು ಆಡಿದ್ರು. ಆದ್ರೆ ಇಂಡಿಯಾದವ್ರು ಗೆದ್ರು ಮ್ಯಾಚ್. ಅದ್ರೊಳಗೆ ಯಾರ್ಯಾರು ರನ್ ಎಷ್ಟು ಹೊಡೆದ್ರು ಯಾರ್ಯಾರು ಇಲ್ಲ ನೋಡೋಣ ಬನ್ನಿ. ನಮ್ಮ ಹರ್ಷದೀಪ್ ಸಿಂಗ್ ಅವನು ಹೆಂಗೆ ಬಾಲಿಂಗ್ ಹಾಕ್ಯಾನ, ಹೆಂಗಿಲ್ಲ, ನಮ್ಮ ಹಾರ್ದಿಕ್ ಪಾಂಡ್ಯ ಹೆಂಗೆ ಹಾಕ್ಯಾನ ನೋಡೋಣ ಬನ್ನಿ. ಮೊದಲ ನಮ್ಮ ಓಪನಿಂಗ್ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಅವರು ಬರ್ತಾರ. ಅನ್ನಗಡ ಕಟ್ಟಿತಾರೆ ರೀ ನಾವು ರನ್. ಸಂಜು ಸ್ಯಾಮ್ಸನ್ 26, ಅಭಿಷೇಕ್ ಶರ್ಮಾ 79 ರನ್ ಹೊಡಿತಾರೆ. ಇವರಿಬ್ಬರು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿ ಬರ್ತದೆ. ಆದ್ರೆ ಇಬ್ಬರು ನಿಂತು ಆಡಕತ್ತಿದ್ರು ಮನಗಂಡ. ಆಡಿದ ಮ್ಯಾಗ ಅವ್ನು 6, ನಮ್ಮ ಅಭಿಷೇಕ್ ಶರ್ಮಾ ಅವ್ರು 8 ಸಿಕ್ಸ್ ಹೊಡೆದಾರಿ. ಅವನವನು ಅವ್ರ ಸ್ಟ್ರೈಕ್ ರೇಟ್ ನೋಡಿದ್ರೆ 232 ಐತೆ ಅವ್ರದ್ದು. ನಮ್ಮ ಸಂಜು ಸ್ಯಾಮ್ಸನ್ 130 ಐತಿ ಸ್ಟ್ರೈಕ್ ರೇಟ್. ನಮೂನಿ ಆಡ್ತಾಯಿದ್ರು ಅವರು. ಬ್ಯಾಟಿಂಗ್ ಏನಿಲ್ಲ, ಬೆಂಕಿ ಥರ ಆಡಕತ್ತಿದ್ರು ಅವನು ಬ್ಯಾಟಿಂಗ್. ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಬಂದರು. ಬರೋಣ 3 ಬಾಲ್ ದಾಟ್ ಮಾಡಿ ವಿಕೆಟ್ ಕೊಟ್ಟಕ್ಕೆ ಸೀದಾ ಇದಕ್ಕೆ ಹೋಗ್ಬಿಟ್ರು ಅವರು, ರೂಮಿಗೆ ಹೋಗ್ಬಿಟ್ರು ಅವರು. ವಿಕೆಟ್ ಆಗೋಣ ಸೀದಾ ರೂಮಿಗೆ ಹೋದ್ರು ಅವರು. ಏನು ಮತ್ತೆ ನೆಕ್ಸ್ಟ್ ನಮ್ಮ ತಿಲಕ್ ವರ್ಮಾ ಬಂದರು. ತಿಲಕ್ ವರ್ಮಾ ಅವರು ಮ್ಯಾಚೇ ಫಿನಿಶ್ ಮಾಡಿಬಿಟ್ರು ಅವರು. 19 ರನ್ ಹೊಡೆದ್ರು ಅವರು. 16 ಬಾಲಿಗೆ 3 4 ಅದು ಹೊಡೆದಕ್ಕೆ ಮ್ಯಾಚ್ ಕಡ್ಯಾಕ್ ಮಾಡಿದರು. ನಮ್ಮ ಹಾರ್ದಿಕ್ ಪಾಂಡ್ಯ 4 ಬಾಲಿಗೆ 3 ರನ್ ಹೊಡೆದಾನ್ರಿ. ಅದು ಲಾಸ್ಟ್ ಬಂದಾನ್ರಿ ಅವ. ಇನ್ನೂ ಆಡೋರು ಹಿಂದೆ ಇದ್ರು. ಕೇವಲ 3 ವಿಕೆಟ್ ಹೋಗ್ಯಾವು. ಅವ್ರು ಇಂಗ್ಲೆಂಡ್ದವರು 132 ರನ್ ಹೊಡೆದಿದ್ರು. 10 ವಿಕೆಟ್ ಹೋಗಿದ್ದು. ಅದು ಜಲ್ದಿನೇ ಆಲ್ಔಟ್ ಮಾಡ್ಯಾರ ಅವ್ರಿಗೆ. ನಮ್ಮ ಇಂಡಿಯಾದವರು 133 ರನ್ ಹೊಡೆದು 3 ವಿಕೆಟ್. ಇಂಡಿಯಾದವ್ರು ಗೆದ್ರು ರೀ. 7 ವಿಕೆಟ್ಲಿಂತ ಮನಗಂಡ ಕಂಬ್ಯಾಕನ್ನು ಮಾಡಿ ಮ್ಯಾಚನ್ನು ಗೆದ್ರು ಅವರು. ಹರ್ಷದೀಪ್ ಸಿಂಗ್ ಮೆಚ್ಚಬೇಕ್ರಿ. 1ನೇ ಓವರ್ನ್ಯಾಗ 3 ಬಾಲ್ ಡಾಟ್ ಮಾಡಿ 4ನೇ ವಿಕೆಟ್ ಎತ್ಬಿಟ್ಟು ನಮ್ಗೆ. ಅದ್ರೊಳಗೆ ಅವ್ರ ಟೀಮ್ನ್ಯಾಗ ಯಾರ್ಯಾರು ಆಡಿದ್ರಪ್ಪ ಅಂತಂದ್ರೆ ಜೋಸ್ ಬಟ್ಲರ್ ಒಬ್ಬನೇ ಆಡ್ಯಾನ್ರಿ ನಿಂತು. ಜೋಸ್ ಬಟ್ಲರ್ ಅವ್ರಿಗೆ ಮೆಚ್ಚಬೇಕ್ರಿ ಅವ್ರಿಗೆ. ಆದ್ರೆ ತುಂಬ ಚೆನ್ನಾಗಿ ಆಡಕತ್ತಿದ್ದ ಜೋಸ್ ಬಟ್ಲರ್. ಆದ್ರೆ ಅವನು ಬಿಡ್ಲಿಲ್ಲ, 69 ರನ್ ಅವನು ಹೊಡೆದ ಬಿಟ್ಟಾನ್ರಿ ಅವ. ಮನಗಂಡ ಆಡಕತ್ತಿದ್ರಿ. 68 ಹೊಡೆದಾನ್ರಿ ಅವ ಜೋಸ್ ಬಟ್ಲರ್. ಮತ್ತು ಯಾವ್ಯಾವ ಆಡೋರು ಒಟ್ಟು ಅವ್ರ ಕಡೆ ಯಾರೂ ಆಡೇ ಇಲ್ಲ ಬ್ಯಾಟಿಂಗ್ನ್ಯಾಗ. ನಮ್ಮ ಇಂಡಿಯಾದು ಕಂಬ್ಯಾಕ್ ಮಾಡಿ ಗೆದ್ದು ಬಿಟ್ರು ಅವನವನು. ಏನು ಹೇಳ್ತೀರಿ ಅವ್ರಿಗೆ. ನೆಕ್ಸ್ಟ್ ನಾಳೆಗೆ ಅದಾವ್ರಿ T20 ಮತ್ತು. ಅದ್ರೊಳಗೆ ಗೆದ್ದು ಬಿಟ್ರಂದ್ರೆ ಅದೊಂದು ಕಡ್ಯಾಕ್ ಮಾಡಿಬಿಡ್ತಾರೆ ಇಂಡಿಯಾದವ್ರು, ನಾವೇ ಗೆಲ್ತೀವಿ ಅಂತ. ನೆಕ್ಸ್ಟ್ ನೋಡೋಮ್ರಿ ಅವನವನು ಹೆಂಗೆ ಆಡ್ತಾರೆ ಹೆಂಗಿಲ್ಲ. ತಿಲಕ್ ವರ್ಮಾ ಅದಾನ್ರಿ ನೆಕ್ಸ್ಟ್ ಹೊಡ್ಯಾವ. ಯಾಕವ ಲೇಟಾಗಿ ಬಂದಿದ್ದವ. ಈ ಸರಿ ನಮ್ಮ ಸೂರ್ಯಕುಮಾರ್ ಕ್ಯಾಪ್ಟನ್ ಆಗಿ ಏನೂ ಆಡಲೇ ಇಲ್ಲವ. ಒನ್ನೇ T20 ಮ್ಯಾಚ್ನ್ಯಾಗ ಸ್ವಲ್ಪ ಭಯ ಆಗ್ಯದ. ಏನು ಮಾಡೋದು ಗೊತ್ತಿಲ್ಲ ಕೋಲ್ಕತ್ತಾ ಪಿಚ್ನ್ಯಾಗ ಅವಂಗೂ. ಈ ಸರಿ ಹೊಡ್ಯಂಗೆ ಕಾಣ್ತಾನೆ ಅವನು. ತಿರುಗಾಡಿ ರನ್ ಅದು. ಈ ಸರಿ ಜಲ್ದಿನ ಔಟ್ ಆಗಿನ ಅಂತೇಳಿ ನೆಕ್ಸ್ಟ್ 2ನೇ T20 ಒಳಗೆ ಕಂಬ್ಯಾಕ್ ಮಾಡ್ತಾನೆ ಸೂರ್ಯಕುಮಾರ್ ಯಾದವ್. ಹೊಡ್ಯಂಗೆ ಕಾಣ್ತಾನೆ ಅವನು. ಹಾರ್ದಿಕ್ ಪಾಂಡ್ಯನು ಬಾಲಿಂಗ್ ಚಲೋ ಹಾಕ್ಯಾನ್ರಿ. ಅವನವನು ಗಿಣಿ ಕಡಲ ಅನಿಸ್ಯಾನ ನಾವು. ಹಾರ್ದಿಕ್ ಪಾಂಡ್ಯ ಹರ್ಷದೀಪ್ ಸಿಂಗ್ ಅವರು 2 ವಿಕೆಟ್ ತೆಗೆದ್ರ. ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತೆಗೆದಾನ. ಅಕ್ಷರ್ ಪಟೇಲ್ 2 ವಿಕೆಟ್ ತೆಗೆದಾನ. ಎಲ್ಲ ಚಲೋ ಹಾಕ್ಯಾರಿ. ಹಾರ್ದಿಕ್ ಪಾಂಡ್ಯ 42 ರನ್ ಕೊಟ್ಟಾನ್ರಿ. ಹರ್ಷದೀಪ್ ಸಿಂಗ್ ಕೇವಲ 17 ರನ್ ಕೊಟ್ಟಾನ. ಅಣಗಾಡೆ ಬ್ಯಾಟಿಂಗ್ ಆಡ್ರಿ. ಗಿಲಿ ಅನ್ಬೇಕು. ಬಾಲಿಂಗ್ನು ಮನಗಂಡು ಹಾಕ್ಯಾರ, ಬ್ಯಾಟಿಂಗ್ನು ಮನಗಂಡು ಹಾಕ್ಯಾರ. ಮ್ಯಾಚ್ ಬೇಕ್ರಿ ಇಂಡಿಯಾಕ್ಕೆ. ಅದೇ ಸೇಮ್ ಒಡಿಯಾ ಒಳಗೂ ಚಾಂಪಿಯನ್ ಟ್ರೋಫಿಗೂ ಹಿಂಗೆ ಗೆಲ್ಬೇಕಂತ ಅನ್ಕೋತೀನಿ ನಾನು. ಗೆಲ್ಲಲೇಬೇಕು. ರೋಹಿತ್ ಶರ್ಮಾ ಅದು ಇರ್ತಾರೆ ಅದ್ರೊಳಗೆ. ನೋಡೋಣ ಹಾರ್ದಿಕ್ ಪಾಂಡ್ಯ ಅವರು ಸೆಲೆಕ್ಟ್ ಆಗ್ತಾರೆ ಅದ್ರೊಳಗೆ. ಹೊಡಿತಾರೆ, ಕಂಬ್ಯಾಕನ್ನು ಮಾಡ್ತಾರೆ. ಅವ್ನು ಗಿಡಿ ಕಡಲ್ ಅನ್ನಿಸ್ತಾರೆ. ಬಾಲಿಂಗ್ ದಾಖಲೆ ಪುಡಿ ಮಾಡಂಕಾತ ಹಾರ್ದಿಕ್ ಪಾಂಡ್ಯ. ನೋಡೋಣ ಬರ್ರಿ ಏನೇನಾಗುತ್ತೆ ಏನೇನಿಲ್ಲ. ಅವನೊಂದು ಮೆಚ್ಚಬೇಕು ಹೋಗಿ ಹಾರ್ದಿಕ್ ಪಾಂಡ್ಯಗೂ.